ಮುಸಲ್ಮಾನರ ಓಟ್ ಒಂದಕ್ಕೆ ನೀವು ಜೋತ್ ಬಿದ್ದಿದ್ದೀರಾ? ಅದಿಲ್ದಿದ್ರೆ ನೀವು ಬದುಕಕ್ಕಾಗಲ್ವಾ? ಗಣಪತಿಯ ಒಂದು ವಿಶೇಷ, ಸಾಮೂಹಿಕ ಗಣಪತಿ ವಿಶೇಷ, ಆ ಸ್ವಾತಂತ್ರ್ಯ ಹೋರಾಟಗಾರ ಬಾಲಗಂಗಾಧರ ತಿಲಕ್ ಅವರು ಸಾಮೂಹಿಕ ಗಣೇಶೋತ್ಸವವನ್ನು ಮಾಡಿ ಅಂತ ಹೇಳ್ಕೊಂಡು ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮಾಡಿದ್ರು. ಅದರ ಒಂದು ಫಲನೂ ಕೂಡ ಸ್ವಾತಂತ್ರ್ಯ ಪಡೆಯೋದಕ್ಕೆ ಅದು ಒಂದು ಕಾರಣ, ಅದೊಂದೇ ಅಂತ ನಾನು ಹೇಳಲ್ಲ. ಬಾಲಗಂಗಾಧರ ತಿಲಕ್ ನಿಮ್ಗೆ ಆದರ್ಶ ಆಗ್ಬೇಕಿತ್ತಲ್ಲ ಮಾನ್ಯ ಸಿದ್ದರಾಮಯ್ಯನವರೇ. ಜಮೀರ್ ಅಹ್ಮದ್ ಬಗ್ಗೆ ನಾನು ಹೇಳಲ್ಲ ಬಿಡ್ರಿ. ಆ ಜಮೀರ್ ಅಹ್ಮದ್ಗೆ ಏನಿದ್ರು ಪಾಕಿಸ್ತಾನ ಪರವಾನೇ ಆ ವ್ಯಕ್ತಿ ಯಾವತ್ತೂ ಕೂಡ. ಆದರೆ ತಿಲಕರು ಇಡೀ ದೇಶ ಒಂದಾಗಬೇಕು ಅಂತ ಪ್ರಯತ್ನ ಮಾಡಿ ಬ್ರಿಟಿಷನ್ನು ಓಡಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಇಟ್ಕೊಂಡ ಆ ಗಣಪತಿ ಉತ್ಸವದ ಬಗ್ಗೆ ಕೂಡ ನಮಗೆ ಆದರ್ಶ ಬಾಲಗಂಗಾಧರ ತಿಲಕ್ ಅವರೇ. ನಾವು ಶಿವಮೊಗ್ಗದಲ್ಲಿ ಮೊನ್ನೆ ಉತ್ಸವ ಮಾಡಿದ್ವಿ, ಲಕ್ಷ ಯುವಕರು ಸೇರಿದ್ರು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳು ಕೂತ್ಕೊಂತ ಬಂತು. ಅನೇಕ ಭಾಗದಲ್ಲಿ ಮುಸಲ್ಮಾನರು ಕೂಡ ಮೆರವಣಿಗೆಯಲ್ಲಿ ಬಂದು ಹಾರ ಹಾಕೋದು. ಯಾಕೆ? ಇಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡಿದ್ರೆ ಹಿಂದೂಗಳು ಜಾಗೃತಿ ಆಗಿದ್ದಾರೆ, ಹಿಂದೂ ಸಂಘಟನೆ ಇದೆ, ನಾವು ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತಾರೆ, ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ಗೊತ್ತು.